ಮೂಲಭೂತ ಸೌಕರ್ಯದ ಕೊರತೆ ಹಿನ್ನೆಲೆ ರಾಮನಗರದ ರೇಷ್ಮೆ ಮಾರುಕಟ್ಟೆಗೆ ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಗುರುವಾರ ಭೇಟಿ ನೀಡಿದರು. ರೇಷ್ಮೆ ಮಾರುಕಟ್ಟೆ ಸಮಸ್ಯೆ ಆಲಿಸಿದ ಶಾಸಕರು ರೀಲರ್ಸ್, ರೈತರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದರು. ರೀಲರ್ಸು ಮತ್ತು ರೈತರು ಏನಿಲ್ಲ ಓಡಾಟ ಮಾಡ್ತಾರೆ ಮಾರ್ಕೆಟ್ನಲ್ಲಿ. ಒಟ್ಟಾರೆ ಮಾರ್ಕೆಟ್ನಲ್ಲಿ ಕೆಲವು ಸಮಸ್ಯೆಗಳು ನನ್ನ ಗಮನಕ್ಕೆ ತಂದಿದ್ದರು. ಒಂದು, ಈ ಕಟ್ಟಡ ಭಾಳ ಹಳೆಯದು, ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ. ಬಂದಂಥ ರೈತರಿಗೆ ಒಂದು ತಂಗುದಾಣ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ, ಒಂದು ಕ್ಯಾಂಟೀನ್ ಇಲ್ಲ. ಬೇಕಾದಿದ್ದು ಕೆಲವು ಸ್ಕ್ರ್ಯಾಪ್ ಎಲ್ಲ ತುಂಬಿಟ್ಟಿದ್ದಾರೆ, ಕೆಲವು ಬಿಲ್ಡಿಂಗ್ ಎಲ್ಲ ಶಿಥಿಲ ಆಗಿದೆ. ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಾಗ ನಾನು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿದ್ದೆ, ಒಂದು 5 ಕೋಟಿ ರೂಪಾಯಿಗೆ. ಈಗಾಗಲೇ ಸರ್ಕಾರ ಅದಕ್ಕೆ 1,60,00,000 ರೂಪಾಯಿ ಮಂಜೂರಿ ಮಾಡಿ ಮಿಕ್ಕದ್ದನ್ನು ಮುಂದೆ ಬಡ್ಜೆಟಲ್ಲಿ ಸೇರಿಸಿ ಅಂದ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ. ಇವತ್ತು ಇಲ್ಲಿ ನಾವು ಮಾರ್ಕೆಟನ್ನು ಉಳಿಸ್ಕೋಬೇಕು. ಈ ಮಾರ್ಕೆಟು ಯಾಕಂತ ಹೇಳಿದ್ರೆ ಸಾಕಷ್ಟು ಅನುಕೂಲಕರವಾದಂಥ ಒಂದು ಜಾಗದಲ್ಲಿರುವಂಥದ್ದು ನಾವು ಗಮನಿಸಿದ್ದೀವಿ. ರೈತರಾಗಿರ್ಬೋದು ಅಥವಾ ರೀಲರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಮಾರ್ಕೆಟ್ ಇರಬೇಕು. ಇಲ್ಲಿ ಸೌಲಭ್ಯ ನಮಗೆ ಸಾಕಷ್ಟು ಚೆನ್ನಾಗಿದೆ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯ ಮತ್ತು ಇದಕ್ಕೆ ಇನ್ನು ಮುಂದಕ್ಕೆ ಏನು ಬೇಕಾದಂಥದ್ದು ಒಂದು ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಅಲ್ಲಿ ಇನ್ನೂ ಸ್ವಲ್ಪ ಜಾಗನ ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಸ್ವಲ್ಪ ಟ್ರೇಗಳು, ಸ್ವಲ್ಪ ವಿಶಾಲವಾದ ಜಾಗ ಮಾಡಿ ಇನ್ನಷ್ಟು ಗೂಡುಗಳು ಜಾಸ್ತಿ ಬರ್ತಾಯಿದೆ ಅಂತೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ರೀಲರ್ಸು ಮತ್ತು ಇನ್ನೂ ಸ್ವಲ್ಪ ARM ಕೆಲವರೆಲ್ಲ ಈಗ ನಾವೆಲ್ಲ ಭಾಳ ಹಳೇ ಪದ್ಧತಿಯಲ್ಲಿ ಇನ್ನೂ ಕೂಡ ಆ ಚರಕ ರಾಟೆನೆಲ್ಲ ಇದ್ದೀವಿ. ಅದನ್ನೇನಾದರೂ ಮಾಡಿ ಆಧುನಿಕವಾಗಿ ಅದನ್ನು ARM 120ಗೆ ಬಂದಿದೆ, ಅದನ್ನು ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ನಮಗೆ ಆ ರೀತಿ ಮಾಡಿಕೊಡಿ, ಸಬ್ಸಿಡಿನ ಸ್ವಲ್ಪ ನಮಗೆ ಆ GST ಸೇರಿಸ್ಬಿಡಿ ಅಂಥೇಳಿ. ಅದೊಂದು ಸಮಸ್ಯೆ ನಾನು ಸರ್ಕಾರ ಗಮನಕ್ಕೆ ಅಂತ ಹೇಳಿದ್ದೀನಿ. ಮತ್ತು ಕೆಲವು ಸಬ್ಸಿಡಿ ನಾವು ಇವ್ರ ಕ್ಲೈಮ್ ಮಾಡಬೇಕಾದ್ರೆ ಇವ್ರು ಬಿಲ್ಲಿಂಗ್ ಬೇಕು, ರೇಷ್ಮೆ ಮಾರಾಟ ಮಾಡಿದಂಥ ಬಿಲ್ಲಿಂಗ್ ಬೇಕು. ಇಲ್ಲೇನು ಇವರು ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನು ಅವ್ರು ಗಣನೆಗೆ ತಗೊಳ್ತಾ ಇಲ್ಲ. ಇವರು ಸಬ್ಸಿಡಿ ತೊಗೋಬೇಕಂತೇಳಿ ಇವ್ರು ಏನು ರೇಷ್ಮೆ ಮಾಡಿ ಮಾರಿದ್ದಾರೆ ಅದ್ರ ಮೇಲೆ ಅವರು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೊ ಅದನ್ನೊಂದು ನಿವಾರಣೆ ಮಾಡಿಕೊಡಿ. ರೇಷ್ಮೆ ಇಲ್ಲೇ ತೊಗೊಳ್ಬೇಕು. KSMBನವರು ಇಲ್ಲೇ ಬಂದು ಕಷ್ಟ ಅಂದಾಗ ಬರೀ ಪ್ಲೆಡ್ಜ್ ಮಾಡ್ತಾಯಿದ್ದಾರೆ. ಬೆಂಗಳೂರು ತೊಗೊಂಡು ಪ್ಲೆಡ್ಜ್ ಮಾಡ್ತಾಯಿದ್ದಾರೆ. ಮೊದಲು ಇಲ್ಲಿ ವ್ಯವಸ್ಥೆ ಇತ್ತು, KSMBನವರು ಅವರೇ ಇದು ರೇಷ್ಮೆ ತೊಗೊಳ್ತಾಯಿದ್ರು. ಆ ರೀತಿ ಒಂದು ವ್ಯವಸ್ಥೆ ಬೇಕು. ಮತ್ತು ರೇಷ್ಮೆ ತಳಿನಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಸ್ವಲ್ಪ. ಆ ರೇಸನ್ನು ಸ್ವಲ್ಪ ವಿಜ್ಞಾನಿಗಳಿಗೆ ಕಳಿಸಿ ಇವತ್ತಿನ ಒಂದು ಆಧುನಿಕವಾದಂಥ ರೇಸಲ್ಲಿ ನಾವು ಬೆಳವಣಿಗೆ ಮಾಡಬೇಕಂಥೇಳಿ ಸಾಕಷ್ಟು ಸಮಸ್ಯೆಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಮಾನ್ಯ ರೇಷ್ಮೆ ಮತ್ತು ಪಶುಸಂಗೋಪನಾ ಇಲಾಖೆ ರೇಷ್ಮೆ ಮಂತ್ರಿಗಳಾದಂಥ ಮಾನ್ಯ ವೆಂಕಟೇಶ್ವರವರ ಗಮನಕ್ಕೆ ತಂದು ಇವೆಲ್ಲವೂ ಕೂಡ ನಾವು ಹಂತವಾಗಿ ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಚರ್ಚೆ ಮಾಡಿದ್ವಿ. ನಾವು ಮಾರ್ಕೆಟ್ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ, ಜನಕ್ಕೋಸ್ಕರ, ವ್ಯಾಪಾರದಸ್ಥರು. ಯಾರಿಲ್ಲಿ ಮೂಲವಾಗಿ ಇಲ್ಲಿ ಯಾರು ಇಷ್ಟಪಟ್ಟು ಇಲ್ಲಿ ಕೆಲಸ ಅವ್ರಿಗೆ ತಾನೇ ಮಾಡಬೇಕು. ನಾವು ನಮ್ಮಷ್ಟಕ್ಕೆ ನಾವಲ್ಲ. ಎಲ್ಲಿ ಜನಕ್ಕೆ ಅನುಕೂಲ ಆಗ್ತದೆ, ಎಲ್ಲಿ ಅವ್ರಿಗೆ ಬೇಕಾಗಿದೆ, ಎಲ್ಲಿ ಅವ್ರಿಗೆ ಸಂತೋಷದಿಂದ ಅವರೆಲ್ಲ ಖುಷಿ ಅಂಥ ಸ್ಥಳದಲ್ಲಿ ನಾವು ಆದ್ಯತೆಯನ್ನು ಕೊಡಬೇಕೇ ಹೊರತು ನಮ್ಮ ಇಷ್ಟದ ಪ್ರಕಾರ ಅಲ್ಲ. ಸೊ ಅವ್ರಿಗೆಲ್ಲ ಇಲ್ಲಿ ಇಷ್ಟ ಇದೆ, ಇಲ್ಲಿ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ, ಇಲ್ಲಿ ಭಾಳ ನಮಗೆಲ್ಲರೂ ಕೂಡ ಹತ್ತಿರವಾಗಿದೆ. ರೈತರಿಗೂ ಅಷ್ಟೇ, ರೀಲರ್ಸ್ಗೂ ಅಷ್ಟೇ. ಆ ಒಂದು ದೃಷ್ಟಿಯಲ್ಲಿ ಇದನ್ನು ನಾವು ಉಳಿಸ್ಕೋಬೇಕಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ದೂರದಿಂದ ರೈತರುಗಳೆಲ್ಲ ಬರ್ತಾರೆ, ಅವ್ರಿಗೆ ಕ್ಯಾಂಟೀನ್ಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ. ನಾನು ಮುಹೀಬ್ ಸಾಹೇಬ್ರಿದ್ರು, ಪಾಪ ಇವತ್ತು ನಾನು ಮುಹೀಬ್ ಸಾರ್ ನೆನೆಸ್ಕೊಳ್ತೀನಿ. ಅವರು ನಮ್ಮನ್ನು ಬಿಟ್ಟು ಇವತ್ತು ಹೋಗಿದ್ದಾರೆ. ಆ ಮುಹೀಬ್ ಸಾಹೇಬ್ರು ಆವತ್ತಿನ ತಂದು ನೋಡಿ ಈ ರೀತಿ ಎಲ್ಲ ನಮಗೆ ಮೂಲಭೂತ ಸೌಕರ್ಯ ಯಾರು ನಮಗೆ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ಪ್ರಸ್ತಾವನೆ ಮಾಡಿ ಕೆಲವು ಸ್ಕ್ರ್ಯಾಪನ್ನು ಹರಾಜು ಮಾಡುವಂಥದ್ದು, ಇಲ್ಲಿರುವಂಥದ್ದು ಹೊಸ ಬಿಲ್ಡಿಂಗ್ ಕಟ್ಟುವಂಥದ್ದು, ಮತ್ತು ಇಲ್ಲಿ ಒಂದು ಮೂಲವಾದಂಥ ಕ್ಯಾಂಟೀನ್ ಬೇಕು ನಮಗೆ. ಮುಖ್ಯವಾಗಿ ರೈತರು ಹೊಟ್ಟೆ ಹಸ್ಕೊಂಡು ದೂರದಿಂದ ಬಂದಿರ್ತಾರೆ, 4 ಗಂಟೆ 5 ಗಂಟೆ ರಾತ್ರಿ ಬಂದಿರ್ತಾರೆ, ಜಾಗ ಸಿಗಲ್ಲ ಅಂಥೇಳಿ. ಅವ್ರಿಗೆ ತಂಗುದಾಣ ಬೇಕು, ಒಂದು ಕ್ಯಾಂಟೀನ್ ಬೇಕು, ಸ್ನಾನ ಮತ್ತು ಟಾಯ್ಲೆಟ್ಸ್ ಇವೆಲ್ಲ ಮೂಲಭೂತ ಸೌಕರ್ಯ ಇವೆಲ್ಲವೂ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಸರ್ಕಾರ ಒಂದಷ್ಟು ದುಡ್ಡು ಒಂದು 2 ಕೋಟಿ ರೂಪಾಯಿ ಗಂಟ ದುಡ್ಡನ್ನು ರಿಲೀಸ್ ಮಾಡಿದರೆ ಇನ್ನೂ ಒಂದು 3-4 ಕೋಟಿ ದುಡ್ಡು ಬೇಕು ಅನ್ನಿಸ್ತದೆ. ಮುಂದುವರೆದು ಅದನ್ನು ಮುಂದಿನ ಬಡ್ಜೆಟ್ನಲ್ಲಿ ಸೇರಿಸಿ ಅದನ್ನು ಒಳ್ಳೆಯ ಒಂದು ಬಿಲ್ಡಿಂಗ್ ಕಟ್ಟಿ ಮೂಲಭೂತ ಸೌಕರ್ಯವನ್ನು ಮಾಡೋಣ.